ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಆದರಣೀಯ ಶ್ರೀ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಕಳೆದ 20 ವರ್ಷಗಳಿಂದ ನಿರಂತರವಾದಂಥ ಸೇವೆಯನ್ನು ಕೊಡ್ತಿರುವಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ನವೀನ್ ಆರ್ ಡಿಸೋಜ ಅವರೇ, ಲ್ಯಾಂಡ್ ಟ್ರೇಸ್ನ ಮಾಲಕರುಡಿ ಸ್ಟೀಲ್ನ ಮಾಲಕರು ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಮನೋಜ್ ಸರಿಪಳ್ಳ ಅವರೇ, ಆದರಣೀಯ ಗೌರವಾನ್ವಿತ ಗಣೇಶ್ ಶೆಟ್ಟರೆ, ಅದೇ ರೀತಿ ಜಯರಾಜ್ ಪೈ ಅವರೇ, ಆದರಣೀಯ ನಿತ್ಯಾನಂದ್ ಶೆಟ್ಟರೆ, ಲೂಯಿ ಪಿಂಟೋ ಅವರೇ, ಅದೇ ರೀತಿ ಕರ್ನಾಟಕ ಬ್ಯಾಂಕಿನ ಜನರಲ್ ಮ್ಯಾನೇಜರ್ಗಳಾಗಿರುವಂಥ ಚಂದ್ರಶೇಖರ್ ಮಯ್ಯ ಅವರೇ, ರಘುರಾಮ್ ಅವರೇ, ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ಯಾಮ್ ಅವರೇ, ಅದೇ ರೀತಿ ಮಿತ್ರರಾಗಿರುವಂಥ ವಿಶ್ವಾಸ್ ಅವರೇ, ಪೊಲೀಸ್ DCP ಅವರು, ಆದರಣೀಯ ಮಿಥುನ್ ಅವರೇ, ಉಪಸ್ಥಿರುವಂಥ ಈ ಒಂದು ಸುಂದರ ಸಮಾರಂಭದಲ್ಲಿ ಲ್ಯಾಂಡ್ ಟ್ರೇಡ್ಸ್ನ ಈ ಒಂದು ಕೊಡುಗೆಗೆ ಭಾಳ ಯಶಸ್ವಿಯಾಗಿ ನಮಗೆ ಸಹಕಾರವನ್ನು ಕೊಡಲಿಕ್ಕಿರುವಂಥ ಇಸ್ಕಾನ್ ಸಂಸ್ಥೆಯ ಸ್ವಾಮೀಜಿಯವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ವಿಶೇಷವಾದ ವಂದನೆಯನ್ನು ಮಾಡ್ತೀನಿ. ಅದೇ ರೀತಿ DCP ಆಗಿರುವಂಥ ಮಿಥುನ್ ಅವರೇ, ಉಪಸ್ಥಿರುವಂಥ ಎಲ್ಲ ಆದರಣೀಯ ಬಂಧುಗಳೇ, ಶ್ರೀನಾಥ್ ಹೆಬ್ಬಾರ್ ಅವರ ಆತ್ಮೀಯ ಎಲ್ಲ ಗೌರವಾನ್ವಿತ ಮಿತ್ರರೇ, ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾಗಿರುವಂಥ ಲ್ಯಾನ್ಸ್ಲಾಟ್ ಪಿಂಟೋ ಅವರೇ, ಅಶೋಕ್ DK ಅವರೇ, ವಿನಯ್ ರಾಜ್ ಅವರೇ, ಮಾಧ್ಯಮದ ಮಿತ್ರರೇ, ಇವತ್ತು ಮಂಗಳೂರಿನ ನಗರಕ್ಕೆ ಬಹಳ ಸುಂದರವಾದಂಥ ಕೊಡುಗೆ ಕೊಟ್ಟಂಥ ನಮ್ಮ ಆತ್ಮೀಯ ಬಂಧುಗಳಾಗಿರುವಂಥ ಶ್ರೀನಾಥ್ ಹೆಬ್ಬಾರ್ ಅವರಿಗೆ ನಾನು ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಹಿರಿಯರು ಭಾಳ ಸುಂದರವಾಗಿ ಹೇಳಿದ್ದಿದೆ, ಸೋತ್ಸಾಹನಂ ನಾಸ್ತಿ ಅಸಾಧ್ಯಂ ನರಣಾಂ. ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಇವತ್ತು ಈ ಅಲ್ಟೂರವನ್ನು ಕಂಡಾಗ ಶ್ರೀನಾಥ್ ಹೆಬ್ಬಾರ್ ಅವರು ಭಾರಿ ಉತ್ಸಾಹಿ ಶಾಲಿಗಳು. 43 ಪ್ರಾಜೆಕ್ಟನ್ನು ಮಾಡಿ 44 ಯಶಸ್ವಿಯಾಗಿ ಮಂಗಳೂರಿಗೆ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನನ್ನವರಿಗೆ ಪುನರಪ್ಪಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ನಾವೆಲ್ಲರೂ ಜೀವನದಲ್ಲಿ ಬಹಳ ವಿಶೇಷವಾದಂಥ ಕನಸನ್ನು ಕಾಣ್ತೀವಿ. ಹುಟ್ಟಿ ಬಂದ ನಂತರ ಒಂದು ಮನೆಯನ್ನು ಕಟ್ಟಬೇಕು, ಮನೆಯನ್ನು ಕೊಂಡು ಬಿಡಬೇಕು. ಹಾಗಾಗಿ ವಾಸ್ತುಬದ್ಧವಾದಂಥ ಮನೆಯನ್ನು ಕೊಂಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ತಪಸ್ಸಿನ ರೀತಿಯ ಈ ಕೊಡುಗೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕಾಮಗಾರಿಗಳ ಕ್ವಾಲಿಟಿಯನ್ನು ನೋಡಿದಾಗ ಮನಸ್ಪೂರ್ವಕವಾದಂಥ ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ಮನಸ್ಪೂರ್ವಕವಾದಂಥ ಸೇವೆ ಈ ಒಂದು ಉತ್ತಮವಾದಂಥ 32 ಮಹಡಿಯ ವಸತಿ ಸಮುಚ್ಚಯದಲ್ಲಿ ಕಾಣಬಹುದು. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡದೆ ಗ್ರಾಹಕರನ್ನು ತೃಪ್ತಿಪಡಿಸಬಹುದು ಅಂತ ಹೇಳೋ ದೃಷ್ಟಿಯಲ್ಲಿ ತಾವು ಒಳ್ಳೆಯ ರೀತಿಯ ಕೊಡುಗೆಯನ್ನು ಕೊಟ್ಟು ಇವತ್ತು ಕೇಳಿದಾಗ ನಾನು ಕೇಳಿದೆ ಅವರ ಹತ್ರ 114 ಫ್ಲ್ಯಾಟ್ ಇದೆ, 113 ಮಾರಿಯಾಗಿದೆ ಅಂತೇಳಿ. ನನಗೆ ಕಾಣ್ತದೆ 113 ಫ್ಲ್ಯಾಟ್ ಮಾಡಿದ ನಂತರ ಉದ್ಘಾಟನೆ ಮಾಡಿದ್ದು ಶ್ರೀನಾಥ್ ಹೆಬ್ಬಾರ್ ಮಾತ್ರ ಅಂತ, ಬೇರೆ ಎಲ್ಲರೂ ಸಾಧಾರಣ ಒಂದು 50% ಬಾಕಿ ಇರ್ತದೆ. ಹಾಗಾಗಿ ಇವತ್ತು ಒಂದು ಸುಂದರವಾದಂಥ ಮನೆ ಬೇಕಾದಂಥ ವ್ಯಕ್ತಿಗಳಿಗೆ ಕೊಡುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಪ್ರಯತ್ನಗಳು ನೀವು ನಿಮ್ಮ ತಂಡದವರು ಬಹಳ ವಿಶೇಷವಾದಂಥ ಚಿಂತನೆಯೊಂದಿಗೆ ಮಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ಕೊಟ್ಟಿದ್ದಾರೆ. ಈಗಾಗಲೇ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ವಸತಿ ಸಮುಚ್ಚಯ ನಿಲ್ಲಬೇಕು ಅಂತೇಳಿ ಆದರೆ ಎಲ್ಲ ರೀತಿಯ ಜನರ ಸಹಕಾರ ಇದೆ. ಕೊಟ್ಟ ಕಡೆಯ ಕಾರ್ಮಿಕ ವರ್ಗದಿಂದ ಹಿಡಿದು, ಸಿಮೆಂಟ್ ವ್ಯಾಪಾರಸ್ಥರಿಂದ ಹಿಡಿದು, ಸ್ಟೀಲ್ ಬಿಸ್ನೆಸ್ನಿಂದ ಹಿಡಿದು ಬೇರೆ ಬೇರೆ ರೀತಿಯ ಬಂಧುಗಳ ಬಹಳ ದೊಡ್ಡ ರೀತಿಯಲ್ಲಿ ಅವರ ಕೊಡುಗೆ ಇದೆ. ಇವತ್ತು ನಮ್ಮ ಮಹಾನಗರ ಪಾಲಿಕೆ ಅಂತ ನಮ್ಮ ಗವರ್ಮೆಂಟ್ಗೆ ಕೂಡ ದೊಡ್ಡ ರೀತಿಯ ರೆವೆನ್ಯೂ ಜನರೇಟ್ ಆಗ್ತದೆ. ಇದಕ್ಕೆ ಲೈಸೆನ್ಸಿಂದ ಹಿಡಿದು ಬೇರೆ ಬೇರೆ ರೀತಿಯ ವಿಚಾರಗಳಾದಾಗ ಬಹಳ ದೊಡ್ಡ ರೀತಿಯ ಆರ್ಥಿಕವಾದಂಥ ಸಹಕಾರ ನಮ್ಮ ಆಡಳಿತದ ವ್ಯವಸ್ಥೆಗೆ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ರೀತಿಯ ಕಟ್ಟಡಗಳು ನಮ್ಮ ನಗರದ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ದೃಷ್ಟಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತದೆ. ಇವತ್ತು ಬಹಳ ಸುಂದರವಾದಂಥ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ಇನ್ನು ನಂತರ ಪ್ರವೀಣ್ ಗೋಡ್ಖಂಡಿ ಅವರ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಅದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ತದೆ. ನಾನು
ಪೊಲೀಸ್ ಇಲಾಖೆಯ ಕಮಿಷನರು ಕೂಡ ಬರಲಿಕ್ಕಿದ್ದಾರೆ ಅಂತ ಕೇಳಿಸ್ಕೊಂಡೆ. ಆದರೆ ಪೊಲೀಸ್ ಕಮಿಷನರು ಮಂಗಳೂರಿನಲ್ಲಿ ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ರೀತಿಯ ಶ್ರಮ ಪಡ್ತಾ ಇದ್ದಾರೆ. ಹಾಗಾಗಿ DCP ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ರೀತಿಯ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ಎಲ್ಲರ ಸಹಕಾರಗಳು ಬೇಕು. ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳ ಸಹಕಾರದೊಂದಿಗೆ ಒಂದು ಸುಂದರ ಮಂಗಳೂರು ಕಟ್ಟಲಿಕ್ಕೆ ಸಾಧ್ಯ. ನಮ್ಮ ಮಂಗಳೂರು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ನದಿ ಮತ್ತು ಸಮುದ್ರಗಳಿವೆ. ಹಾಗಾಗಿ ನಮಗೆ ಬೇರೆ ನಗರದ ಹಾಗೆ ಹೆಚ್ಚು ಉದ್ದ ಹೋಗ್ಲಿಕ್ಕೆ ಆಗಲ್ಲ. ನಾವು ಮೇಲೆ ಬೆಳಿಬೇಕು. ಮೇಲೆ ಬೆಳಿಬೇಕು ಅಂತ ಹೇಳುವಾಗ ಬೇರೆ ನಗರದ ಕಾನೂನುಗಳು ಮತ್ತು ಇಲ್ಲಿಯ ಕಾನೂನುಗಳು ವ್ಯತ್ಯಾಸಗಳನ್ನು ಅರಿತುಕೊಳ್ಳುವಂಥ ವ್ಯವಸ್ಥೆಗಳು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬೇಕು. ಬೇರೆ ಎಲ್ಲ ನಗರಗಳು ಉದ್ದಕ್ಕೆ ಬೆಳಿತಾವೆ. ಮಂಗಳೂರು ನೋಡಿ, ನಾವು ಎತ್ತರಗೆ ಬೆಳಿಬೇಕು. ನಾನು ಶ್ರೀನಾಥ್ ಹೆಬ್ಬಾರ್ ಮಾತಾಡ್ತಾ ಇನ್ನು ಮಂಗಳೂರಿಗೆ 60 ಮಹಡಿ, 80 ಮಹಡಿ, 100 ಮಹಡಿಯ ಫ್ಲಾಟ್ಗಳು ಬರಬೇಕಿದ್ದಾವೆ. ಯಾಕಂದ್ರೆ ಒಂದು 15-18 ಕಿಲೋಮೀಟರ್ ಹೋದ್ರೆ ನಾವು ಸುರತ್ಕಲ್ ದಾಟಿ ಮೂಡುಬಿದಿರೆ ಸೈಡಿಗೆ ಹೋಗ್ತೇವೆ. ಈ ಸೈಡ್ನಿಂದ ಒಂದು 15-18 ಕಿಲೋಮೀಟರ್ ದಾಟಿದ್ರೆ ತಲಪಾಡಿ ಸೈಡಿಂದ ಕೇರಳಕ್ಕೆ ಹೋಗ್ತೇವೆ. ಹಾಗಾಗಿ ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ಆದರೆ ಬೇರೆ ಎಲ್ಲ ಕಾನೂನುಗಳಲ್ಲಿ ವ್ಯತ್ಯಾಸಗಳನ್ನು ಅರಿತುಕೊಂಡು ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ತರುವಂಥದ್ದು ಅವಶ್ಯಕತೆ ಇದೆ. ಅದಕ್ಕೆ ಎಲ್ಲ ರೀತಿಯ ಕೊಡುಗೆಗಳು ಜನಪ್ರತಿನಿಧಿಗಳಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಬೇರೆ ಬೇರೆ ರೀತಿಯ ಕಾನೂನು ಮಾಡುವಂಥ ಅಧಿಕಾರಿಗಳ ವ್ಯವಸ್ಥೆಗಳು ಅದಕ್ಕೆ ಪೂರಕವಾದಂಥ ವಾತಾವರಣಗಳನ್ನು ಕೊಡಬೇಕು. ಅದಕ್ಕೆ ಇವತ್ತು ಎಲ್ಲ ರೀತಿಯ ಕೊಡುಗೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಲಭಿಸಲಿ. ಒಟ್ಟಾರೆ ಶ್ರೀನಾಥ ಹೆಬ್ಬಾರ್ ಅವರು 43 ಪ್ರಾಜೆಕ್ಟ್ ಮಾಡಿದ್ರಿ, ಇನ್ನು 143 ಆಗಲಿ, ಹಾಗೆ ಇನ್ನಷ್ಟು ಸಾಧನೆಗಳಾಗಲಿ. ನಿಮ್ಮ ಎಲ್ಲ ಕೊಡುಗೆಗಳು ಬಹಳ ಸುಂದರವಾಗಿ ಮೂಡಿ ಬರಲಿ. ಈ ಎಲ್ಲ ಕೆಲಸ ಕಾರ್ಯಗಳು ನಾನು ಮಂಗಳೂರಿನ ಸಾಮರ್ಥ್ಯಗಳನ್ನು ತೋರಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ಬ್ಯಾಂಕಿನ MD ಅವರು ಕೂತಿದ್ದೀರಿ. ನಾವು ನಗರದಲ್ಲಿ ದೇಶದ ಬೇರೆ ಬೇರೆ ನಗರವನ್ನು ನೋಡಿದಾಗ, ಪ್ರಪಂಚದ ಬೇರೆ ಬೇರೆ ನಗರವನ್ನು ನೋಡಿದಾಗ ಇವತ್ತು ಸೆಕೆಂಡ್ ಟೈರ್ ಸಿಟಿ ಅಂತ ಹೇಳುವಂಥ ನಗರವನ್ನು ಹೋಲಿಕೆ ಮಾಡಿದ್ರೆ ಮಂಗಳೂರು ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಸಿಟಿ ಇನ್ ಸೆಕೆಂಡ್ ಟೈರ್ ಸಿಟಿಯಲ್ಲಿ ಗೋಲ್ಡ್ ಪರ್ಚೇಸಲ್ಲಿ ಮಂಗಳೂರು 2ನೇ ಸ್ಥಾನದಲ್ಲಿದೆ. ಅದೇ ರೀತಿಯಲ್ಲಿ ಇಂಪೋರ್ಟೆಡ್ ಬೈಕ್ಗಳು, ಇಂಪೋರ್ಟೆಡ್ ಕಾರುಗಳು ಇಡೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದಂಥ ಬೈಕ್ಗಳು ಮತ್ತು ಕಾರುಗಳು ದೊಡ್ಡ ಸಂಖ್ಯೆಯಲ್ಲಿ ಸೆಕೆಂಡ್ ಟೈರ್ ಸಿಟಿಯಲ್ಲಿ ಇರುವುದು ಮಂಗಳೂರಿನಲ್ಲಿ. ನಮ್ಮ ಆರ್ಥಿಕ ವ್ಯವಸ್ಥೆಗಳು ಮತ್ತು ನಮ್ಮ ಇಕಾನಮಿ ವ್ಯವಸ್ಥೆಗಳಲ್ಲಿ ನಮ್ಮ ಜನರತ್ತಿರುವಂಥ ಆರ್ಥಿಕ ಶಕ್ತಿ ಎಷ್ಟಿದೆ ಅಂತ ಕೇಳಿದರೆ ಬೇರೆ ಎಲ್ಲ ನಗರಕ್ಕೆ ನೋಡಿದರೆ ನಮ್ಮ ಹತ್ರ ಒಳ್ಳೆಯ ಸಾಮರ್ಥ್ಯಗಳಿದೆ. ನಮ್ಮಲ್ಲಿ ಬೇಕಾದಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಂದ ಹಿಡಿದು ಬೇರೆ ಎಲ್ಲದೂ ನಮ್ಮ ಹತ್ರ ಇದೆ. ನಮಗೆ ಸಮುದ್ರ ಇದೆ, ಏರ್ಪೋರ್ಟ್ ಇದೆ, ವಿಮಾನ ನಿಲ್ದಾಣ ಎಲ್ಲವಿದೆ. ಹಾಗಾಗಿ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಇದ್ದಾರೆ. ಇದು ಎಲ್ಲವನ್ನ ಉಪಯೋಗಿಸಿಕೊಳ್ತಾ ಬಹಳ ಅತ್ಯುತ್ತಮವಾಗಿ ಇನ್ನು ಬೆಳಿಬೇಕು. ಈಗಾಗಲೇ ನವೀನ್ ಡಿಸೋಜ್ ಅವರು ಹೇಳಿದರು, ಈ ಹಿಂದೆ 10-20 ಸಂಖ್ಯೆಯಲ್ಲಿರುವಂಥ IT ಕಂಪನಿಗಳು ಇವತ್ತು ಸರಿಸುಮಾರು 25,000 ಜನರು IT ಕಂಪನಿಯ ಸಣ್ಣದಿಂದ ದೊಡ್ಡ ಕಂಪನಿಗಳು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. 25,000 ಉದ್ಯೋಗಿಗಳು ಕೆಲಸ ಮಾಡ್ತಾರೆ. ಇನ್ನು ಮುಂದೆ ಅದು 2.5 ಲಕ್ಷ ಆಗಬೇಕು. ಅದಕ್ಕೆ ಪೂರಕವಾದಂಥ ವಾತಾವರಣಗಳು ಕೊಡಬೇಕು. ಇದಕ್ಕೆಲ್ಲ ರೀತಿಯ ಕೊಡುಗೆಗಳು ನಾವೆಲ್ಲರೂ ಜನಪ್ರತಿನಿಧಿಗಳು ಸೇರ್ಕೊಂಡು ಮಾಡಬೇಕು. ಇದಕ್ಕೆ ಒಳ್ಳೆ ಸುಂದರ ಮಂಗಳೂರನ್ನು ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸ ಕಾರ್ಯಗಳಿದೆ. ಸಹಜವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಚಿಂತನೆಯಲ್ಲಿ ನಮಗೆ 10 ಜನರ ಅಭಿಪ್ರಾಯ ಬರ್ತದೆ. ನಾವು ಜನಪ್ರತಿನಿಧಿಗಳು ಏನು ಮಾಡ್ತೇವೆ ಅಂತ ಕೇಳಿದರೆ ನಾವೆಲ್ಲರೂ ಎಲ್ಲವನ್ನು ಅರಿತವರು ಅಂತ ನಾವು ಹೇಳಲ್ಲ. ಯಾರ್ಯಾರ ಹತ್ರ ಯಾವ ಕೆಪಾಸಿಟಿ ಇದೆ, ಯಾರ್ಯಾರಿಗೆ ಯಾವ ಮಾಹಿತಿಗಳಿದೆ ಅದನ್ನು ಪಡ್ಕೊಳ್ತೇವೆ. ಸಹಜವಾಗಿ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬೇಕಾದ